ಬಸ್ ನಿಲ್ದಾಣಗಳಲ್ಲಿ ಜನವೋ ಇನ್ನು ಯುಗಾದಿ ಹೊಸ್ತಿಲಲ್ಲಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಯುಗಾದಿ ಹಬ್ಬಕ್ಕೆ 2000 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದ ಸರ್ಕಾರ. ಇಂದಿನಿಂದ ಮಾರ್ಚ್ 30ರವರೆಗೆ ಹೆಚ್ಚುವರಿ ಬಸ್ಗಳ ಸಂಚಾರ ಇರುತ್ತೆ. ಮೆಜೆಸ್ಟಿಕ್ನಿಂದ ವಿಶೇಷ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಸಾಮಾನ್ಯ ಸಾರಿಗೆ ಹಾಗೆ ಐರಾವತ ಸ್ಲೀಪರ್ ಕೋಚ್ ಬಸ್ಗಳನ್ನು ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ದೀಪ್ತಿ, ಹೆಚ್ಚುವರಿಯಾಗಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ ಹಬ್ಬದ ಸಲುವಾಗಿ. ಆದ್ರೂ ಕೂಡ ಈಗಲಿಂದಲೇ ಅಂದ್ರೆ ಮಧ್ಯಾಹ್ನದ ನಂತರದಿಂದಲೇ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬೆಂಗಳೂರಿನ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ. ಏನು ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಯುಗಾದಿ ಹಬ್ಬ ಜೊತೆಗೆ ರಂಜಾನ್ ಎರಡು ಹಿಂದೆ ಮುಂದೆ ಬಂದಿದೆ. 30ನೇ ತಾರೀಕು ಯುಗಾದಿ ಹಬ್ಬ, 31ಕ್ಕೆ ರಂಜಾನ್ ಹಬ್ಬ. ಹೀಗಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಿರುವಂತದ್ದು. ಸರಾಸರಿ 3 ದಿನಗಳ ಕಾಲ 2000 ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ ಕೊಡ್ಲಾಗ್ತಾ ಇದೆ. ಆದ್ರೆ ಪ್ರಮುಖವಾಗಿ ಕೆಂಪೇಗೌಡ ಬಸ್ ನಿಲ್ದಾಣ, ಶಾಂತಿನಗರ ಬಸ್ ನಿಲ್ದಾಣ ಹಾಗೆ ಸ್ಯಾಟಲೈಟ್ ಬಸ್ ನಿಲ್ದಾಣಗಳಿಂದ ಈ ಒಂದು ವಿಶೇಷ ಬಸ್ಗಳ ಸೇವೆ ಸಿಗ್ಲಿಕ್ಕಿದೆ. ಮೆಜೆಸ್ಟಿಕ್ ನಿಂದ ಅಂದ್ರೆ ಕೆಂಪೇಗೌಡ ಮೆಜೆಸ್ಟಿಕ್ ನಿಲ್ದಾಣದಿಂದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಧಾರವಾಡ, ಬೆಳಗಾವಿ, ಶಿವಮೊಗ್ಗ, ಹಾಸನ ಈ ರೀತಿ ಬಸ್ಗಳ ಸೇವೆ ಸಿಕ್ಕಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮಂಡ್ಯ, ರಾಮನಗರ, ಕುಶಾಲನಗರ, ಚಾಮರಾಜನಗರ ಅಪ್ ಟು ನಿಮಗೆ ಪಿರಿಯಾಪಟ್ಟಣದವರೆಗೂ ಬಸ್ಗಳನ್ನ ಅಲ್ಲಿಂದ ಹತ್ಕೊಬಹುದು. ಜೊತೆಗೆ ಶಾಂತಿನಗರ ಬಸ್ ನಿಲ್ದಾಣದಿಂದನೂ ಕೂಡ ಕೇರಳ ಕಡೆಗೆ ಹಾಗೆ ತಮಿಳುನಾಡು ಕಡೆಗೆ ಯಾರೆಲ್ಲ ಹೋಗ್ತಾರೆ, ಮಧುರೈ, ಕುಂಭಕೋಣ ಹಾಗೆ ಚೆನ್ನೈ, ಕೊಯಮತ್ತೂರು ಈ ಸ್ಥಳಗಳಿಗೆ ಹೋಗುವವರೆಗೂ ಕೂಡ ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಈ ಒಂದು ಹೆಚ್ಚುವರಿ ಬಸ್ಗಳು ಅಂದ್ರೆ ನಾರ್ಮಲ್ ಬಸ್ಗಳಿಗಿಂತ ಹೆಚ್ಚುವರಿ 2000 ಬಸ್ಗಳನ್ನ ಏನು ಹಬ್ಬಕ್ಕೆ ಅಂತ ಹಾಕಿದ್ದಾರೆ. ಇದು ಇವತ್ತು, ನಾಳೆ, ನಾಡಿದ್ದು 3 ದಿನಗಳ ಕಾಲ ಓಡಾಡುತ್ತೆ. ಈಗಾಗಲೇ ಮೆಜೆಸ್ಟಿಕ್ ಹತ್ತ ಜನ ಬರ್ತಾ ಇದ್ದಾರೆ. ಶುಕ್ರವಾರ ಆಗಿರೋದ್ರಿಂದ ಕೆಲಸವನ್ನ ಮುಗಿಸ್ಕೊಂಡು ಅವರು ಬಸ್ಗಳನ್ನ ಹತ್ತುತ್ತಾ ಇದ್ದಾರೆ. 3 ದಿನ ಸೋಮವಾರನೂ ಕೂಡ ರಜೆ ಇರೋದ್ರಿಂದ ಎಲ್ಲರೂ ತಮ್ಮ ಊರುಗಳತ್ತ ಹೊರಟಿರುವಂತದ್ದು. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಬಸ್ ನಿಲ್ದಾಣಗಳಲ್ಲಿ ಜನವೋ ಇನ್ನು ಯುಗಾದಿ ಹೊಸ್ತಿಲಲ್ಲಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಯುಗಾದಿ ಹಬ್ಬಕ್ಕೆ 2000 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದ ಸರ್ಕಾರ. ಇಂದಿನಿಂದ ಮಾರ್ಚ್ 30ರವರೆಗೆ ಹೆಚ್ಚುವರಿ ಬಸ್ಗಳ ಸಂಚಾರ ಇರುತ್ತೆ. ಮೆಜೆಸ್ಟಿಕ್ನಿಂದ ವಿಶೇಷ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಸಾಮಾನ್ಯ ಸಾರಿಗೆ ಹಾಗೆ ಐರಾವತ ಸ್ಲೀಪರ್ ಕೋಚ್ ಬಸ್ಗಳನ್ನು ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ದೀಪ್ತಿ, ಹೆಚ್ಚುವರಿಯಾಗಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ ಹಬ್ಬದ ಸಲುವಾಗಿ. ಆದ್ರೂ ಕೂಡ ಈಗಲಿಂದಲೇ ಅಂದ್ರೆ ಮಧ್ಯಾಹ್ನದ ನಂತರದಿಂದಲೇ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬೆಂಗಳೂರಿನ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ. ಏನು ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಯುಗಾದಿ ಹಬ್ಬ ಜೊತೆಗೆ ರಂಜಾನ್ ಎರಡು ಹಿಂದೆ ಮುಂದೆ ಬಂದಿದೆ. 30ನೇ ತಾರೀಕು ಯುಗಾದಿ ಹಬ್ಬ, 31ಕ್ಕೆ ರಂಜಾನ್ ಹಬ್ಬ. ಹೀಗಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಿರುವಂತದ್ದು. ಸರಾಸರಿ 3 ದಿನಗಳ ಕಾಲ 2000 ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ ಕೊಡ್ಲಾಗ್ತಾ ಇದೆ. ಆದ್ರೆ ಪ್ರಮುಖವಾಗಿ ಕೆಂಪೇಗೌಡ ಬಸ್ ನಿಲ್ದಾಣ, ಶಾಂತಿನಗರ ಬಸ್ ನಿಲ್ದಾಣ ಹಾಗೆ ಸ್ಯಾಟಲೈಟ್ ಬಸ್ ನಿಲ್ದಾಣಗಳಿಂದ ಈ ಒಂದು ವಿಶೇಷ ಬಸ್ಗಳ ಸೇವೆ ಸಿಗ್ಲಿಕ್ಕಿದೆ. ಮೆಜೆಸ್ಟಿಕ್ ನಿಂದ ಅಂದ್ರೆ ಕೆಂಪೇಗೌಡ ಮೆಜೆಸ್ಟಿಕ್ ನಿಲ್ದಾಣದಿಂದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಧಾರವಾಡ, ಬೆಳಗಾವಿ, ಶಿವಮೊಗ್ಗ, ಹಾಸನ ಈ ರೀತಿ ಬಸ್ಗಳ ಸೇವೆ ಸಿಕ್ಕಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮಂಡ್ಯ, ರಾಮನಗರ, ಕುಶಾಲನಗರ, ಚಾಮರಾಜನಗರ ಅಪ್ ಟು ನಿಮಗೆ ಪಿರಿಯಾಪಟ್ಟಣದವರೆಗೂ ಬಸ್ಗಳನ್ನ ಅಲ್ಲಿಂದ ಹತ್ಕೊಬಹುದು. ಜೊತೆಗೆ ಶಾಂತಿನಗರ ಬಸ್ ನಿಲ್ದಾಣದಿಂದನೂ ಕೂಡ ಕೇರಳ ಕಡೆಗೆ ಹಾಗೆ ತಮಿಳುನಾಡು ಕಡೆಗೆ ಯಾರೆಲ್ಲ ಹೋಗ್ತಾರೆ, ಮಧುರೈ, ಕುಂಭಕೋಣ ಹಾಗೆ ಚೆನ್ನೈ, ಕೊಯಮತ್ತೂರು ಈ ಸ್ಥಳಗಳಿಗೆ ಹೋಗುವವರೆಗೂ ಕೂಡ ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಈ ಒಂದು ಹೆಚ್ಚುವರಿ ಬಸ್ಗಳು ಅಂದ್ರೆ ನಾರ್ಮಲ್ ಬಸ್ಗಳಿಗಿಂತ ಹೆಚ್ಚುವರಿ 2000 ಬಸ್ಗಳನ್ನ ಏನು ಹಬ್ಬಕ್ಕೆ ಅಂತ ಹಾಕಿದ್ದಾರೆ. ಇದು ಇವತ್ತು, ನಾಳೆ, ನಾಡಿದ್ದು 3 ದಿನಗಳ ಕಾಲ
ಓಡಾಡುತ್ತೆ. ಈಗಾಗಲೇ ಮೆಜೆಸ್ಟಿಕ್ ದತ್ತ ಜನ ಬರ್ತಾ ಇದ್ದಾರೆ. ಶುಕ್ರವಾರ ಆಗಿರೋದ್ರಿಂದ ಕೆಲಸವನ್ನ ಮುಗಿಸ್ಕೊಂಡು ಅವರು ಬಸ್ಗಳನ್ನ ಹತ್ತುತ್ತಾ ಇದ್ದಾರೆ. 3 ದಿನ ಸೋಮವಾರನೂ ಕೂಡ ರಜೆ ಇರೋದ್ರಿಂದ ಎಲ್ಲರೂ ತಮ್ಮ ಊರುಗಳತ್ತ ಹೊರಟಿರುವಂತದ್ದು. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಬಸ್ ನಿಲ್ದಾಣಗಳಲ್ಲಿ ಜನವೋ ಜನ. ಇನ್ನು ಯುಗಾದಿ ಹೊಸ್ತಿಲಲ್ಲಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಯುಗಾದಿ ಹಬ್ಬಕ್ಕೆ 2,000 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದ ಸರ್ಕಾರ. ಇಂದಿನಿಂದ ಮಾರ್ಚ್ 30ರವರೆಗೆ ಹೆಚ್ಚುವರಿ ಬಸ್ಗಳ ಸಂಚಾರ ಇರುತ್ತೆ. ಮೆಜೆಸ್ಟಿಕ್ನಿಂದ ವಿಶೇಷ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಸಾಮಾನ್ಯ ಸಾರಿಗೆ ಹಾಗೆ ಐರಾವತ ಸ್ಲೀಪರ್ ಕೋಚ್ ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ದೀಪ್ತಿ, ಹೆಚ್ಚುವರಿಯಾಗಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ ಹಬ್ಬದ ಸಲುವಾಗಿ. ಆದ್ರೂ ಕೂಡ ಈಗಲಿಂದಲೇ ಅಂದ್ರೆ ಮಧ್ಯಾಹ್ನದ ನಂತರದಿಂದಲೇ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬೆಂಗಳೂರಿನ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ. ಏನು ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಯುಗಾದಿ ಹಬ್ಬ ಜೊತೆಗೆ ರಂಜಾನ್ ಎರಡು ಹಿಂದೆ ಮುಂದೆ ಬಂದಿದೆ. 30ನೇ ತಾರೀಕು ಯುಗಾದಿ ಹಬ್ಬ, 31ಕ್ಕೆ ರಂಜಾನ್ ಹಬ್ಬ. ಹೀಗಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಿರುವಂತದ್ದು. ಸರಾಸರಿ 3 ದಿನಗಳ ಕಾಲ 2,000 ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ ಕೊಡ್ಲಾಗ್ತಾ ಇದೆ. ಆದ್ರೆ ಪ್ರಮುಖವಾಗಿ ಕೆಂಪೇಗೌಡ ಬಸ್ ನಿಲ್ದಾಣ, ಶಾಂತಿನಗರ ಬಸ್ ನಿಲ್ದಾಣ ಹಾಗೆ ಸ್ಯಾಟಲೈಟ್ ಬಸ್ ನಿಲ್ದಾಣಗಳಿಂದ ಈ ಒಂದು ವಿಶೇಷ ಬಸ್ಗಳ ಸೇವೆ ಸಿಗ್ಲಿಕ್ಕಿದೆ. ಮೆಜೆಸ್ಟಿಕ್ ನಿಂದ ಅಂದ್ರೆ ಕೆಂಪೇಗೌಡ ಮೆಜೆಸ್ಟಿಕ್ ನಿಲ್ದಾಣದಿಂದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಧಾರವಾಡ, ಬೆಳಗಾವಿ, ಶಿವಮೊಗ್ಗ, ಹಾಸನ ಈ ರೀತಿ ಬಸ್ಗಳ ಸೇವೆ ಸಿಕ್ಕಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮಂಡ್ಯ, ರಾಮನಗರ, ಕುಶಾಲನಗರ, ಚಾಮರಾಜನಗರ ಅಪ್ ಟು ನಿಮಗೆ ಪಿರಿಯಾಪಟ್ಟಣದವರೆಗೂ ಬಸ್ಗಳನ್ನ ಅಲ್ಲಿಂದ ಹತ್ಕೊಬಹುದು. ಜೊತೆಗೆ ಶಾಂತಿನಗರ ಬಸ್ ನಿಲ್ದಾಣದಿಂದನೂ ಕೂಡ ಕೇರಳ ಕಡೆಗೆ ಹಾಗೆ ತಮಿಳುನಾಡು ಕಡೆಗೆ ಯಾರೆಲ್ಲ ಹೋಗ್ತಾರೆ, ಮಧುರೈ, ಕುಂಭಕೋಣ ಹಾಗೆ ಚೆನ್ನೈ, ಕೊಯಮತ್ತೂರು ಈ ಸ್ಥಳಗಳಿಗೆ ಹೋಗುವವರೆಗೂ ಕೂಡ ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಈ ಒಂದು ಹೆಚ್ಚುವರಿ ಬಸ್ಗಳು ಅಂದ್ರೆ ನಾರ್ಮಲ್ ಬಸ್ಗಳಿಗಿಂತ ಹೆಚ್ಚುವರಿ 2,000 ಬಸ್ಗಳನ್ನ ಏನು ಹಬ್ಬಕ್ಕೆ ಅಂತ ಹಾಕಿದ್ದಾರೆ. ಇದು ಇವತ್ತು, ನಾಳೆ, ನಾಡಿದ್ದು 3 ದಿನಗಳ ಕಾಲ ಓಡಾಡುತ್ತೆ. ಈಗಾಗಲೇ ಮೆಜೆಸ್ಟಿಕ್ ದತ್ತ ಜನ ಬರ್ತಾ ಇದ್ದಾರೆ. ಶುಕ್ರವಾರ ಆಗಿರೋದ್ರಿಂದ ಕೆಲಸವನ್ನ ಮುಗಿಸ್ಕೊಂಡು ಅವರು ಬಸ್ಗಳನ್ನ ಹತ್ತುತ್ತಾ ಇದ್ದಾರೆ. 3 ದಿನ ಸೋಮವಾರನೂ ಕೂಡ ರಜೆ ಇರೋದ್ರಿಂದ ಎಲ್ಲರೂ ತಮ್ಮ ಊರುಗಳತ್ತ ಹೊರಟಿರುವಂತದ್ದು. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಬಸ್ ನಿಲ್ದಾಣಗಳಲ್ಲಿ ಜನವೋ ಜನ. ಇನ್ನು ಯುಗಾದಿ ಹೊಸ್ತಿಲಲ್ಲಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಯುಗಾದಿ ಹಬ್ಬಕ್ಕೆ 2,000 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದ ಸರ್ಕಾರ. ಇಂದಿನಿಂದ ಮಾರ್ಚ್ 30ರವರೆಗೆ ಹೆಚ್ಚುವರಿ ಬಸ್ಗಳ ಸಂಚಾರ ಇರುತ್ತೆ. ಮೆಜೆಸ್ಟಿಕ್ನಿಂದ ವಿಶೇಷ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಸಾಮಾನ್ಯ ಸಾರಿಗೆ ಹಾಗೆ ಐರಾವತ ಸ್ಲೀಪರ್ ಕೋಚ್ ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ದೀಪ್ತಿ, ಹೆಚ್ಚುವರಿಯಾಗಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ ಹಬ್ಬದ ಸಲುವಾಗಿ. ಆದ್ರೂ ಕೂಡ ಈಗಲಿಂದಲೇ ಅಂದ್ರೆ ಮಧ್ಯಾಹ್ನದ ನಂತರದಿಂದಲೇ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬೆಂಗಳೂರಿನ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ. ಏನು ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಯುಗಾದಿ ಹಬ್ಬ ಜೊತೆಗೆ ರಂಜಾನ್ ಎರಡು ಹಿಂದೆ ಮುಂದೆ ಬಂದಿದೆ. 30ನೇ ತಾರೀಕು ಯುಗಾದಿ ಹಬ್ಬ, 31ಕ್ಕೆ ರಂಜಾನ್ ಹಬ್ಬ. ಹೀಗಾಗಿ ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಿರುವಂತದ್ದು. ಸರಾಸರಿ 3 ದಿನಗಳ ಕಾಲ 2,000 ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ
ಕೊಡ್ಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಕೆಂಪೇಗೌಡ ಬಸ್ ನಿಲ್ದಾಣ, ಶಾಂತಿನಗರ ಬಸ್ ನಿಲ್ದಾಣ ಹಾಗೆ ಸ್ಯಾಟಲೈಟ್ ಬಸ್ ನಿಲ್ದಾಣಗಳಿಂದ ಈ ಒಂದು ವಿಶೇಷ ಬಸ್ಗಳ ಸೇವೆ ಸಿಗ್ಲಿಕ್ಕಿದೆ. ಮೆಜೆಸ್ಟಿಕ್ ನಿಂದ ಅಂದ್ರೆ ಕೆಂಪೇಗೌಡ ಮೆಜೆಸ್ಟಿಕ್ ನಿಲ್ದಾಣದಿಂದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಧಾರವಾಡ, ಬೆಳಗಾವಿ, ಶಿವಮೊಗ್ಗ, ಹಾಸನ ಈ ರೀತಿ ಬಸ್ಗಳ ಸೇವೆ ಸಿಕ್ಕಿದ್ರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮಂಡ್ಯ, ರಾಮನಗರ, ಕುಶಾಲನಗರ, ಚಾಮರಾಜನಗರ ಅಪ್ ಟು ನಿಮಗೆ ಪಿರಿಯಾಪಟ್ಟಣದವರೆಗೂ ಬಸ್ಗಳನ್ನ ಅಲ್ಲಿಂದ ಹತ್ಕೊಬಹುದು. ಜೊತೆಗೆ ಶಾಂತಿನಗರ ಬಸ್ ನಿಲ್ದಾಣದಿಂದಲೂ ಕೂಡ ಕೇರಳ ಕಡೆಗೆ ಹಾಗೆ ತಮಿಳುನಾಡು ಕಡೆಗೆ ಯಾರೆಲ್ಲ ಹೋಗ್ತಾರೆ ಮಧುರೈ, ಕುಂಭಕೋಣ ಹಾಗೆ ಚೆನ್ನೈ, ಕೊಯಮತ್ತೂರು ಈ ಸ್ಥಳಗಳಿಗೆ ಹೋಗುವವರೆಗೂ ಕೂಡ ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಈ ಒಂದು ಹೆಚ್ಚುವರಿ ಬಸ್ಗಳು ಅಂದ್ರೆ ನಾರ್ಮಲ್ ಬಸ್ಗಳಿಗಿಂತ ಹೆಚ್ಚುವರಿ 2,000 ಬಸ್ಗಳನ್ನ ಏನು ಹಬ್ಬಕ್ಕೆ ಅಂತ ಹಾಕಿದ್ದಾರೆ. ಇದು ಇವತ್ತು, ನಾಳೆ, ನಾಡಿದ್ದು 3 ದಿನಗಳ ಕಾಲ ಓಡಾಡುತ್ತೆ. ಈಗಾಗಲೇ ಮೆಜೆಸ್ಟಿಕ್ ಹತ್ತ ಜನ ಬರ್ತಾ ಇದ್ದಾರೆ. ಶುಕ್ರವಾರ ಆಗಿರೋದ್ರಿಂದ ಕೆಲಸವನ್ನ ಮುಗಿಸ್ಕೊಂಡು ಅವರು ಬಸ್ಗಳನ್ನ ಹತ್ತುತ್ತಾ ಇದ್ದಾರೆ. 3 ದಿನ ಸೋಮವಾರನೂ ಕೂಡ ರಜೆ ಇರೋದ್ರಿಂದ ಎಲ್ಲರೂ ತಮ್ಮ ಊರುಗಳತ್ತ ಹೊರಟಿರುವಂತದ್ದು. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ.